ಕೇಳಿಸ್ಕೊಂಡ್ಯಾ ಆದಿ? ಕೇಳಿಸ್ಕೊಂಡ್ಯಾ ಅವಳ ಮಾತು? ನಾನ್ ನಿನಗ್ ಬುದ್ಧಿ ಹೇಳಿದ್ರೆ ಅವಳಿಗೇನೋ ಎಷ್ಟು ಮಾತಾಡಿದ್ಲು ನೋಡವಳು. ಮನಸ್ಸಲ್ಲಿ ದುರ್ಬುದ್ಧಿ ಕೆಟ್ಟ ಯೋಚನೆಗಳು ಇಲ್ಲ ಅಂತಂದಿದ್ರೆ ಯಾಕೆ ಅವಳು ಅಷ್ಟೆಲ್ಲ ಮಾತಾಡ್ಬೇಕಿತ್ತು? ಸುಮ್ನೆ ಹೋಗ್ಬೇಕಾಗಿತ್ತು. ಅಷ್ಟೊಂದು ವಯ್ಯಾರ ಎಲ್ಲ ತೋರಿಸ್ಬೇಕಿತ್ತ? ಚಿಕ್ಕ ಹುಡುಗ ನೀನು, ನಿನಗದೆಲ್ಲ ಅರ್ಥ ಆಗಲ್ಲ. ಆದ್ರೆ ನನಗ್ ಗೊತ್ತಾಗುತ್ತಲ್ಲ. ಹೋಗ್ಲಿ ಬಿಡಮ್ಮ, ಆತರ ಚೀಪ್ ಟ್ರಿಕ್ಸ್ ಎಲ್ಲ ನನ್ನ ಹತ್ರ ವರ್ಕ್ ಆಗಲ್ಲ. ಅವಳೇನು ಅಷ್ಟೊಂದು ಓದ್ಕೊಂಡಿಲ್ಲ ಅಮ್ಮ, ನೀನ್ ನನ್ನ ನಂಬಮ್ಮ. ನಿನ್ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ ಕಣೋ, ಅವರು ಮಾಟಗಾರರು ಅಂತ ಭಯ. ಆಸ್ತಿ ಮೇಲೆ ಆಸೆ ಇಲ್ಲ ಅಂತ ಹೇಳ್ಕೊಂಡೆ ಆಸ್ತಿನ ಪಾಲ್ ಮಾಡ್ಬಿಟ್ರು. ಮನೆ ಬಿಟ್ಟು ಹೋಗ್ತೀವಿ ಅಂದೋರು ಪಕ್ಕದಲ್ಲಿ ಯಾಕೋ ಮನೆ ಮಾಡ್ಬೇಕಾಗಿತ್ತು? ನಂಬೋಕ್ಕಾಗಲ್ಲ ಕಣೋ. ಕಂದ, ನೀನ್ ಮಾತ್ರ ಹುಷಾರಾಗಿರು. ಅಮ್ಮ ನೀನೇನ್ ಭಯ ಪಡ್ಬೇಡಮ್ಮ, ಅವೆಲ್ಲ ಚೀಪ್ ಟ್ರಿಕ್ಸು, ಚೀಪ್ ಥಿಂಕಿಂಗು. ನೀನ್ ಬಿಡಮ್ಮ ಅದೆಲ್ಲ. ಸರಿನಾ? ಏನ್ರಿ? ನಾನು ಅರ್ಜೆಂಟ್ ಆಗಿ ನಿಮ್ ಹತ್ರ ಮಾತಾಡ್ಬೇಕು. ಏನು? ನಾವ್ ಈಗ್ಲೇ ಮದುವೆ ಮಾಡ್ಬೇಕು. ಏನು ಮದುವೆನಾ? ಯಾರಿಗ್ ಮದುವೆ ಮಾಡ್ಬೇಕು ಅನ್ಕೊಂಡಿದ್ಯಾ? ಯಾರಿಗೋ ಮದುವೆ ಮಾಡಿಸೋ ಅವಶ್ಯಕತೆ ನಮ್ಗೇನಿದೆ? ನಮ್ ಮಗನ್ಗೆ, ಆದಿಗೆ. ಏಯ್, ನಿನಗೇನಾದ್ರೂ ಹುಚ್ಚ? ಅವನಿಗೆ ಈಗಲೇ ಮದುವೆನಾ? ಈಗ ತಾನೇ ಇಂಜಿನಿಯರಿಂಗ್ ಮುಗಿಸಿದಾನೆ. ಅವನೇನೋ ಸಿವಿಲ್ಸ್ ಅದು ಇದು ಅಂತಿದಾನಲ್ಲ. ಮದ್ವೆಯಿಂದ ಓದಕ್ ತೊಂದ್ರೆ ಆಗತ್ತಾ? ತೊಂದ್ರೆ ಏನಲ್ಲ, ಅವನಿನ್ನೂ ಸೆಟ್ಲ್ ಆಗ್ಬೇಕಲ್ವಾ? ಸೆಟ್ಲ್ ಆಗೋದೇನು? ಅವನ್ಗೇನ್ ಕಡಿಮೆ ಆಗಿದೆ? ಯಾಕೆ ಹೆಂಡತಿ ಮಕ್ಕಳನ್ನ ಸಾಕೋ ಯೋಗ್ಯತೆ ಇಲ್ವಾ? ಅದ್ ಹಾಗಲ್ಲ ದುರ್ಗಾ, ಅಷ್ಟೊಂದು ಅರ್ಜೆಂಟ್ ಯಾಕೆ ಮಾಡ್ತಿದ್ಯಾ? ಖರ್ಚಿಫ್ ಹಾಕ್ದೆ ಬಂದ್ ಕೂತ್ಕೊಳ್ಳೋರು ಮಾಯ ಮಾಡೋರ್ ಬಲೇಲ್ ಬಿದ್ದು ಅವನ್ ಜೀವನಾನ ಹಾಳ್ ಮಾಡ್ಕೋಬಾರ್ದು. ಏನ್ ಮಾಯನ? ಯಾರ ಬಗ್ಗೆ ಮಾತಾಡ್ತಿದ್ಯಾ? ನೋಡಿ, ಎಲ್ಲ ಗೊತ್ತಿದ್ದು ಮತ್ತೆ ನನ್ ಬಾಯಲ್ಲಿ ಹೇಳ್ಸಿ ನನ್ನನ್ನ ಕೆಟ್ಟೋಳನಾಗ್ ಮಾಡ್ಬೇಡಿ. ನಾನ್ ನಿನ್ನ ಕೆಟ್ಟವಳನ್ನಾಗಿ ಮಾಡ್ಬೇಕು ಅಂತ ಕೇಳ್ತಿಲ್ಲ. ಅವನ್ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಯಾಕೆ ಈ ಮದುವೆ ಅಂತಿದ್ದೀನಿ. ನಾನು ನನ್ ಮಗನ್ ಭವಿಷ್ಯದ ಬಗ್ಗೆನೇ ಮಾತಾಡ್ತಿದ್ದೀನಿ. ನಿಮ್ ತಂಗಿ ಮಗಳನ್ನೇ ಈ ಮನೆ ಸೊಸೆಯನ್ನಾಗಿ ಮಾಡ್ಕೋಬೇಕು ಅನ್ಕೊಂಡಿದ್ದೀರೇನೋ? ಅದಕ್ ಮಾತ್ರ ನಾನು ಒಪ್ಪಲ್ಲ, ಅವನು ಒಪ್ಪಲ್ಲ. ಅವನಿಗೂ ಇಷ್ಟನೇ ಇಲ್ಲ. ಅವ್ರು ಬಲವಂತ ಮಾಡಿ ನಿಮ್ ಮನ್ಸನ್ನ ಬದಲಾಯಿಸಿದ್ರು ನಾನ್ ಮಾತ್ರ ಒಪ್ಪಲ್ಲ. ದುರ್ಗಾ, ನಾನ್ ನಿನ್ನ ಹತ್ರ ಹಾಗನ್ನ ಅಂದ್ರು ಅಂದೇ ಇದ್ರು ನಿಮ್ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತಲ್ವಾ? ಬೇಡದೇ ಇರೋ ಊಹೆಗಳು, ಅನಾವಶ್ಯಕವಾಗಿ ಭಯ ಯಾಕೆ? ಗಂಡನಾಗೆ ಆ ಭಯನ ತೊಲಗಿಸಿ. ಸರಿ, ತೊಲಗಿಸ್ತೀನಿ. ನಾನು ಏನ್ ಹೇಳಬೇಕು, ಏನ್ ಮಾಡಬೇಕು? ನಿಮ್ ಸೊಸೆಗೆ ಮದುವೆ ಮಾಡಿಸಿ. ಅವಳಿಗೆ ಮದುವೆ ಮಾಡೋ ಹಕ್ಕು ನನಗೆಲ್ಲಿದೆ? ಸೋದ್ರ ಮಾವನಾಗಿ ನಿಮ್ಗೆ ಹಕ್ಕಿದೆಯಲ್ರಿ? ಹಕ್ಕಿರ್ಬೋದು, ಆದ್ರೆ ಅದಕ್ಕೂ ಒಂದು ಮಿತಿ ಇದೆ. ಅವಳು ಅವ್ರ ಮಗಳು, ಕನ್ಯಾದಾನ ಮಾಡಬೇಕಾಗಿರೋದು ಅವಳ ತಂದೆ ತಾಯಿ. ಹಾಗಾದ್ರೆ ಅವಳು ಈ ಮನೆ ಸೊಸೆ ಆಗಲ್ಲ ಅಂತ ನನಗ್ ಮಾತು ಕೊಡಿ. ತಂಗಿ ಮಗಳಾಗಿ ಅವಳ ಸ್ಥಾನ ಅವಳಿಗಿದೆ. ಯಾವಾಗಿದ್ರೂ ಅವಳೇ ನನ್ನ ಸೊಸೆ. ದಾರಿ ಬಿಡು. ಪೌರುಷಕ್ಕೆ ಏನು ಕಡಿಮೆ ಇಲ್ಲ. ಇವರು ಮನ್ಸಲ್ಲಿರೋ ಮಾತನ್ನ ಆಚೆ ಹೇಳೋದೇ ಇಲ್ಲ. ನನಗೂ ನನ್ನ ಮಗನ್ಗೂ ಇಷ್ಟ ಇಲ್ಲದೆ ಅವಳು ಈ ಮನೆ ಸೊಸೆ ಹೇಗಾಗ್ತಾಳೆ ನಾನು ನೋಡ್ತೀನಿ. ನಮಸ್ಕಾರ ಸಿದ್ದೇಗೌಡ್ರಿಗೆ. ನಮಸ್ಕಾರ ಪುರೋಹಿತ್ರೆ. ಹಿಂದಿನಿಂದಲೂ ವಂಶ ಪಾರಂಪರ್ಯ ಧರ್ಮಕರ್ತರೆ ಸುಭದ್ರಾ ಬಲರಾಮರ ಪೂಜೆ ಮಾಡ್ಕೊಂಡು ಬರ್ತಿದ್ದಾರೆ. ಈ ಕಾಲದಲ್ಲಿ ನಮ್ಮ ಕೃಷ್ಣ ಮತ್ತೆ ಕೃಷ್ಣಪ್ರಿಯ ಪೀಠದ ಮೇಲೆ ಕೂತ್ಕೊಂಡು ಯಥಾವತ್ತಾಗಿ ಸಾಂಪ್ರದಾಯಬದ್ಧವಾಗಿ ಪೂಜೆ ಮಾಡ್ತಿದ್ರು. ಇತ್ತೀಚಿನ ಕಾಲದಲ್ಲೇನೆ ಸ್ವಲ್ಪ ಸಂಪ್ರದಾಯಕ್ಕೆ ತೊಂದರೆ ಉಂಟಾಗಿದೆ. ಈ ವರ್ಷನಾದ್ರೂ ಆ ಅಣ್ಣ ತಂಗಿರಿಬ್ರು ಸೇರಿ ಪೂಜೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಜಮಾನ್ರೆ, ಭಗವಂತನ ಸಂಕಲ್ಪ ಅಂದ್ರೆ ಇದೇನೆ. ಈ ವಿಷಯಕ್ಕೋಸ್ಕರನೇ ಸ್ವಲ್ಪ ಹೊತ್ತು ಹಿಂದೆ ಕೃಷ್ಣ ಅವ್ರು ಫೋನ್ ಮಾಡಿದ್ರು. ನೀವು ಇದೇ ವಿಷಯನೇ ಹೇಳ್ತಾ ಇದ್ದೀರಾ. ಶುಭ ಸೂಚನೆ ಅಂತ ಅನ್ನಿಸ್ತಾ ಇದೆ. ಆ ಅಣ್ಣ ತಂಗಿ ಕೈಯಿಂದನೇ ಪೂಜೆ ನಡೆಯೋ ಹಾಗೆ ನೋಡ್ಕೋತೀನಿ. ಒಳ್ಳೇದು ಪುರೋಹಿತ್ರೆ, ಬರ್ತೀನಿ.
ಏನಾಯ್ತಮ್ಮ ಪ್ರಿಯಾ, ನನ್ನ ಹತ್ರ ಏನಾದರೂ ಹೇಳಬೇಕಿತ್ತಾ? ಒಂದ್ ನಿಮಿಷ ನಿನ್ನ ಹತ್ರ ಮಾತಾಡ್ಬೇಕು ಅಣ್ಣ, ಮಾತಾಡ್ಬೋದಾ? ಏನು ಹಾಗೆ ಕೇಳ್ತೀಯ ಪ್ರಿಯಾ? ಎಷ್ಟೊತ್ತು ಬೇಕೋ ಅಷ್ಟೊತ್ತು ಮಾತಾಡು. 1 ನಿಮಿಷ ಏನು, 5 ನಿಮಿಷ ಮಾತಾಡು. ಅಣ್ಣ, ನಾವು ಜೊತೆಗಿದ್ದಾಗ ಸುಭದ್ರಾ ಬಲರಾಮಕೃಷ್ಣ ಪೂಜೆ ಪೀಠದ ಮೇಲೆ ಕೂತ್ ಮಾಡ್ತಿದ್ವಲ್ಲ. ಹೌದು, ಚಿಕ್ಕ ವಯಸ್ಸಿಂದ ಅದೇ ರೀತಿ ಮಾಡ್ತಿದ್ವಲ್ಲಮ್ಮ. ನನ್ಗ್ಯಾಕೋ ಈ ವರ್ಷನೂ ಮತ್ತೆ ಆ ಪೀಠದ ಮೇಲೆ ಕೂತ್ಕೊಂಡು ಪೂಜೆ ಮಾಡ್ಬೇಕನ್ನಿಸ್ತಿದೆ ಅಣ್ಣ. ಆ ಪೂಜೆ ಮಾಡಿದ್ರೆ ಈ ದೂರ ಮತ್ತೆ ಅಪಾರ್ಥಗಳು, ಈ ಜಗಳ ಎಲ್ಲ ನಿಂತು ಹೋಗಿ ಮತ್ತೆ ನಾವು ಒಂದಾಗ್ಬೋದು ಅನ್ನಿಸ್ತಿದೆ ಅಣ್ಣ. ನಮ್ ಮನ್ಸಲ್ಲಿರೋ ಕೋರಿಕೆ ನೆರವೇರುತ್ತೆ ಅಣ್ಣ. ಏನ್ ಗೊತ್ತಾ, ಇವತ್ತು ಬೆಳಿಗ್ಗೆ ನಾನು ಇದನ್ನೇ ಯೋಚನೆ ಮಾಡ್ದೆಮ್ಮ. ಅದ್ ಸರಿ, ಈ ವಿಷಯ ನಿನ್ ತಲೆಗೆ ಹೇಗೆ ಬಂತು? ಒಳ್ಳೇದ್ ಮಾಡ್ಬೇಕು ಅಂತ ಆ ಕೃಷ್ಣ ಅನ್ಕೊಂಡೇನು. ಅಣ್ಣ, ಆ ಪೂಜೆ ಮಾಡೋಣ ಅಣ್ಣ. ಖಂಡಿತ ಮಾಡೋಣಮ್ಮ. ಅತ್ತಿಗೆ ಒಪ್ಕೋತಾರ ಅಣ್ಣ? ಒಪ್ಪಿಸ್ಬೇಕು. ಹೇಗೆ ಒಪ್ಪಿಸ್ತೀಯ? ಏನ್ ಹೇಳಿದ್ರೆ ಒಪ್ಕೋತಾರೆ? ಇನ್ನೂ ಯೋಚನೆ ಮಾಡಿಲ್ಲಮ್ಮ. ಯೋಚನೆ ಮಾಡಿ ಒಪ್ಸಿ ನಿನ್ಗೆ ಹೇಳ್ತೀನಿ, ಓಕೆನಾ? ಅಣ್ಣ, ಹೇಗಾದ್ರೂ ಈ ವರ್ಷ ನಾವು ಆ ಪೂಜೆ ಮಾಡ್ಲೇಬೇಕು ಅಣ್ಣ. ಅಷ್ಟು ಬಲವಾಗಿ ನಮ್ಮ ಮನಸ್ಸಲ್ಲಿರ್ಬೇಕಾದ್ರೆ ಖಂಡಿತವಾಗ್ಲೂ ಆಗುತ್ತೆ. ಆ ಅಣ್ಣ ತಂಗಿನೇ ಈ ಅಣ್ಣ ತಂಗಿ ಹತ್ರ ಈ ಪೂಜೆನ ಮಾಡಿಸ್ಕೋತಾರಮ್ಮ. ನೀನಿನ್ನು ಇದ್ರ ಬಗ್ಗೆ ಮರ್ತೋಗು, ಎಲ್ಲ ನಾನೇ ನೋಡ್ಕೋತೀನಿ. ನಾನಿನ್ ಬರ್ತೀನಮ್ಮ. ಸರಿ ಅಣ್ಣ. ಅಮ್ಮ ಬಾ ಕೂತ್ಕೋ. ಇವತ್ ಎಲ್ಲ ಕೆಲ್ಸನೂ ನಾನೇ ಮಾಡ್ತೀನಿ, ನೀನ್ ಸುಮ್ನೆ ನೋಡ್ಕೊಂಡ್ ಕೂತ್ಕೋ ಅಷ್ಟೇ. ಪುರೋಹಿತ್ರೆ, ಬನ್ನಿ 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 ಕೂತ್ಕೊಳ್ಳಿ. ನಮಸ್ಕಾರ ನಮ್ಮ. ನಮಸ್ಕಾರ. ಕುಡಿಯೋಕೊಂಚೂರು ನೀರು ಕೊಡಮ್ಮ. ಹಾ, ನೋಡಕ್ಕೆ ಲಕ್ಷ್ಮೀದೇವಿ ತರ ಇದೆಯಾ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ನಿಮ್ಮ ಅಣ್ಣನ ಒಪ್ಸಿ ಮಗಳ ಮದುವೆಗೆ ಮುಹೂರ್ತ ಇಡಕ್ ನನ್ನನ್ನು ಕರ್ಸಿದ್ರಾ? ನೋಡಿ ಪುರೋಹಿತ್ರೆ, ನೀವು ಭಗವಂತನ್ಗೆ ಭಕ್ತರಿಗೆ ಅನುಸಂಧಾನಕ್ ಮಾತ್ರ ಇರಿ, ಆಯ್ತಾ? ಅಷ್ಟೇ ಬಿಟ್ರೆ ಹುಡುಗರಿಗೂ ಹೆಣ್ಮಕ್ಳಿಗೂ ಗಂಡ್ ಹಾಕೋ ವಿಷಯದಲ್ಲ. ಯಾಕೆ ಪುರೋಹಿತರಿಗೆ ಪಾಪ ಹಾಗಂತಿದ್ಯಾ? ಪುರೋಹಿತರಿಗೆ ಪಾಪ ಅಂತಾನೆ ಅಂತಿರೋದು. ಆ ಬೇಳೆಗೆ ಈ ಬೆಂಕಿಗೆ ಮದ್ವೆ ಅಂದ್ರೇನು? ನಿಮ್ ಮಾವ ಅಲ್ವಾ, ಸುಮ್ನೆ ಮಾತ್ಗೆ ಹಾಗಂದೆ. ಬಿಟ್ಬಿಡು, ಏನೇ ಆದ್ರೂ ಭಗವಂತನ ನಿಶ್ಚಯ. ಅಲ್ಲಮ್ಮ, ನಾನ್ ಕರ್ಸಿದ್ ಕಾರಣ? ಹೇಗಾದ್ರೂ ನಾನು ಅಣ್ಣ ಪೂಜೆ. ಹಾ, ಅರ್ಥ ಆಯ್ತಮ್ಮ. ಸುಭದ್ರಾ ಬಲರಾಮ ಕೃಷ್ಣ ಪೂಜೆಗಲ್ವಾ? ಹೌದು, ಈ ವರ್ಷನೂ ನಾನು ಅಣ್ಣ ಪೀಠದ ಮೇಲೆ ಕೂತ್ಕೊಂಡು ಪೂಜೆ ಮಾಡ್ಬೇಕು. ಒಳ್ಳೆ ಕೋರಿಕೆ, ಸಂಪ್ರದಾಯ ಬದ್ಧವಾಗಿದೆ. ನೀನು ನಿಮ್ಮಣ್ಣ ಪೂಜೆ ಮಾಡ್ಬೋದು, ಆದ್ರೆ ನಿಮ್ಮ ಅತ್ತಿಗೆ ಬಗ್ಗೆ ಗೊತ್ತಿದೆಯಲ್ಲಮ್ಮ. ಅವ್ರು ಒಪ್ಕೋತಾರ? ಪೂಜೆ ಮಾಡಕ್ ಬಿಡ್ತಾರ ಅಂತ? ಪೂಜೆಗೆ ಒಪ್ಕೊಳ್ದೇ ಇರೋ ಅವರು ಇನ್ನು ಮದ್ವೆಗೆ ಒಪ್ಕೋತಾರ ಅಂತ ಹೇಗ್ ಅನ್ಕೊಂಡ್ರಿ ಹೇಳಿ? ನೀನ್ ಸುಮ್ನಿರು, ಮಾತಾಡ್ಬೇಡ. ಹೇಗಾದ್ರೂ ಸರಿ, ನೀವೇ ನಮ್ಮ ಅತ್ತಿಗೆಗೆ ಹೇಳಿ. ನಿನ್ ಮನ್ಸಲ್ಲಿ ಸಂಕಲ್ಪ ಮೂಡಿದೆ, ಇದೆಲ್ಲ ಕೃಷ್ಣ ಭಗವಂತನ ಅನುಗ್ರಹನೇ. ನೋಡಮ್ಮ, ಕೋರಿಕೆನ ಮೂಡಿಸಿದಂತ ಕೃಷ್ಣನೇ ಕಾರ್ಯನ ನೆರವೇರೋ ಹಾಗೆ ನೋಡ್ಕೋತಾನೆ. ನನ್ ಪ್ರಯತ್ನ ನಾನ್ ಮಾಡ್ತೀನಿ, ಒಳ್ಳೇದಾಗ್ಲಮ್ಮ. ಹೇಗಾದ್ರೂ ನಮ್ಮ ಅತ್ತಿಗೆಗೆ ಹೇಳಿ ನೀವೇ ಒಪ್ಸಿ. ಸಮಯ ನೋಡ್ಕೊಂಡು ನಾನು ಮಾತಾಡ್ತೀನಿ. ಹುಷಾರು ಪುರೋಹಿತ್ರೆ, ಜಾರ್ ಬಿದ್ರೆ ಕಷ್ಟ. ನೋಡಮ್ಮ, ದೇವ್ರ ಕಾರ್ಯ ಯಾವ ತೊಂದ್ರೆನೂ ಆಗೋದಿಲ್ಲ.
ನಿನ್ ಮನ್ಸಲ್ಲಿರೋದು ಖಂಡಿತ ಈಡೇರುತ್ತೆ. ಜೊತೆಗೆ ನಿಮ್ಮ ಕೋರಿಕೆಯಲ್ಲಿ ನ್ಯಾಯ ಇದೆ, ಧರ್ಮ ಇದೆ, ಸಂಪ್ರದಾಯನೂ ಇದೆ. ಅದೆಲ್ಲ ನಮ್ ದುರ್ಗಮ್ಮಂಗೆ ಇಲ್ವೂ ಇಲ್ಲ, ಪಾಲ್ಸೋದು ಇಲ್ಲ. ನೀವ್ ಅವಳ ಮಾತನ್ ತಲೆಗೆ ಹಾಕೋಬೇಡಿ. ಚಿಕ್ಕ ಹುಡುಗಿ ಏನೋ ಮಾತಾಡ್ತಾಳ್ ಬಿಡಿ ಅಷ್ಟೇ. ಬರ್ತೀನಮ್ಮ, ಸರಿ. ಬರ್ತೀನಮ್ಮ. ದುರ್ಗಮ್ಮ ಅಲ್ಲಿ ನೋಡಿ, ನೋಡಿದ್ರಾ ಮುಹೂರ್ತ ಇಡ್ಸಕ್ ಅನ್ಸತ್ತೆ. ಪುರೋಹಿತ್ರೆ, ಪುರೋಹಿತ್ರೆ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ನಮಸ್ಕಾರ ದುರ್ಗಮ್ಮ ಅವ್ರಿಗೆ. ಏನು ಸಂಬಂಧ ಏನಾದ್ರೂ ನೋಡಕ್ ಹೇಳಿದಾರಾ ಹುಡುಗಿಗೆ? ನನಗೆ ಆ ಥರ ಎಲ್ಲ ಏನು ಹೇಳಿಲ್ಲ. ಚಿಕ್ಕ ಹುಡುಗಿ ಅಲ್ವಾ, ಇಷ್ಟ ಬೇಗ ಯಾಕೆ ಅಂತ ಸುಮ್ಮನೆ ಇದಾರೇನೋ. ಅವಳು ಚಿಕ್ಕ ಹುಡುಗಿನ? ಚಿಕ್ಕ ರಾಕ್ಷಸಿ ಅವಳು. ಬೇರೆ ಏನಾದ್ರೂ ಯೋಚನೆ ಮಾಡಿದಾರಾ ಹೇಗೆ? ಹತ್ರದ ಸಂಬಂಧ ಅಂತ ಏನಾದ್ರೂ ನಿಮ್ ಹತ್ರ ಹೇಳಿದಾರಾ? ಇಲ್ಲಮ್ಮ, ಇದ್ರ ಬಗ್ಗೆ ಅವ್ರು ಮಾತಾಡ್ಲಿಲ್ಲ. ಸರಿ, ನೀವು ಹೊರಡಿ. ಅಮ್ಮ, ಏನ್ ಪುರೋಹಿತ್ರೆ? ನಿಮ್ ಆಚರಣೆ ಪ್ರಕಾರ ಸುಭದ್ರ ಬಲರಾಮನ ಪೂಜೆ ಅಣ್ಣ ತಂಗಿ ಪೀಠದ ಮೇಲೆ ಕೂತ್ಕೊಂಡು ಪ್ರತಿ ವರ್ಷ ಪೂಜೆ ಮಾಡ್ತಾರಲ್ವಾ? ದೂರ ಆಗೋಕ್ಕೂ ಮುಂಚೆ ಮಾಡ್ತಾ ಇದ್ವಿ, ಈಗ ಮಾಡ್ತಿಲ್ಲ. ನಾನು ನಮ್ಮ ಮನೆಯವರೇ ಪ್ರತಿ ವರ್ಷ ಮಾಡ್ತಿರೋದು. ಈಗಾಗ್ಲೇ 12 ವರ್ಷ ಕಳೀತಾ ಇದೆ. ಈ ವರ್ಷನಾದ್ರೂ ಅಣ್ಣ ತಂಗಿ ಪೀಠದ ಮೇಲೆ ಕೂತ್ಕೊಂಡು ಪೂಜೆ ಮಾಡಿದ್ರೆ ಒಳ್ಳೇದು. ಪುರೋಹಿತ್ರೆ ಅಂತ ಗೌರವ ಕೊಟ್ಟಿದ್ದು ತಪ್ಪಾಯ್ತು ಕಣೆ. ಯಾಕಮ್ಮ ಹಾಗೆ ಹೇಳ್ತೀರಾ? ಮತ್ತಿನ್ನೇನು, ಯಾಕೆ ಸಲಹೆ ಕೊಡ್ತಿದ್ದೀರಾ? ಒಳ್ಳೆ ಸಂಬಂಧ ಬೇಕು ಅಂತ ನಿಮ್ಮ ಹತ್ರ ಕೇಳದ್ನಾ? ದೊಡ್ಡೋರು ಪುರೋಹಿತರು ಅಂತ ಗೌರವ ಕೊಡ್ತಿದ್ದೀನಿ. ಒಳ್ಳೇದು ಅಂತ ಹೇಳೋದು ತಪ್ಪ ಅಮ್ಮ? ಅಣ್ಣ ತಂಗಿ ಅಂತೆ, ಅಣ್ಣ ತಂಗಿ. ರಾಯಭಾರಿ ಮಾಡದೇ ಇದ್ರೆ ಚೆನ್ನಾಗಿರುತ್ತೆ. ಅಮ್ಮ ಒಂದ್ ನಿಮಿಷ ಇರಿಮಾ. ಪುರೋಹಿತ್ರೆ ನೀವು ಹೊರಡಿ. ಸತ್ಯವತಿ, ಆ ವಿಷಯನ ಇಲ್ಲಿ ಹೇಳಕ್ಕೆ ಅಂತಾನೆ ಅವ್ರನ್ನ ಇಲ್ಲಿ ಕರ್ಸದ್ರಾ? ಇರ್ಬಹುದು. ಹೌದಾ ಪುರೋಹಿತ್ರೆ? ಹಾಗೇನಿಲ್ಲ ಅಮ್ಮ. ನಾವೇನು ಕೇಳ್ದೇನೆ ಅವ್ರು ಹೇಳಿರೋದನ್ನ ನಮ್ಗೆ ಯಾಕೆ ಹೇಳ್ತಿದ್ದೀರಾ? ನೋಡಿ, ಯಾರಾದ್ರೂ ಕೇಳಿದ್ರೆ ಮಾತ್ರ ಹೇಳೋ ಅಭ್ಯಾಸನ ಇಟ್ಕೊಳ್ಳಿ. ಊರ್ಗೆಲ್ಲ ಉಚಿತ ಸಲಹೆ ಕೊಡ್ಬೇಡಿ. ಈಗ ನೀವು ಹೊರಡ್ಬೋದು. ನೋಡಿ ಪುರೋಹಿತ್ರೆ, ಯಾರಾದ್ರೂ ಕೇಳಿದ್ರೆ ಮಾತ್ರ ಹೇಳಿ. ಸುಮ್ನೆ ಬಿಟ್ಟಿ ಸಲಹೆ ಎಲ್ಲ ಕೊಡಕ್ ಹೋಗ್ಬಿಡಿ. ಹೊರಡಿ ಹೊರಡಿ. ನಮಸ್ಕಾರ. ಅಯ್ಯೋ ದುರ್ಗಮ್ಮ, ಏನಮ್ಮ ದುರ್ಗಾ, ನೀನ್ ಆಫೀಸ್ವರೆಗೂ ಬಂದಿದ್ಯಾ? ಏನ್ ವಿಷಯ? ಏನಾದ್ರೂ ಕೆಲಸ ಆಯ್ತಾ? ಹೇಳ್ಬೇಕಾ? ಮೊದಲು ನಿಮ್ಗೆ ಹೇಳ್ಬೇಕಾ? ನಿಮಗೆ ಹೇಳಿದ್ರೆ ಮಾತ್ರ ಕಮಿಷನರ್ ಹತ್ರ ಮಾತಾಡೋಕೆ ಪರ್ಮಿಷನ್ ಕೊಡ್ತೀರಾ? ಅದ್ ಹಾಗಲ್ಲಮ್ಮ. ಏನು ಅಮ್ಮ ಬೊಮ್ಮ ಅಂತಿದ್ದೀರಾ? ನಾನು ಕಮಿಷನರ್ ಹೆಂಡ್ತಿ. ನಿನ್ನನ್ ಕೇಳೋ ಅಂತ, ನಿನಗೆ ಹೇಳೋ ಅಂತ ಕರ್ಮ ನನಗಿಲ್ಲ. ಏನ್ ವಿಷಯ ಅಂತ, ಏನ್ ವಿಷಯ? ಕಮಿಷನರ್ ಸರ್, ಕಮಿಷನರ್ ಸರ್. ಏನು ಆಫೀಸಿಗೆ ಬಂದಿದ್ಯಾ? ಸೆಂಟ್ರಿ ಡ್ಯೂಟಿ ಮಾಡೋಣ ಅಂತ. ಸೆಂಟ್ರಿ ಡ್ಯೂಟಿ ಯಾಕೆ? ನನ್ನ ಡ್ಯೂಟಿನೇ ಮಾಡು. ಪವರ್ ಚೆನ್ನಾಗಿ ತೋರಿಸ್ಬೋದು. ಅಂದ್ರೆ ಏನ್ ನಿಮ್ಮ ಉದ್ದೇಶ? ನನ್ನ ಗಯ್ಯಾಳಿ ಅಂತಿದ್ದೀರಾ? ಪವರ್ ತೋರಿಸೋರೆಲ್ಲ ಗಯಾಳಿಗಳಂತನಾ? ನಿನಗೆ ಸೂಟ್ ಆಗೋ ಪೋಸ್ಟ್ ಅಂತ ಲೆವೆಲ್ ಇರೋ ಪೋಸ್ಟ್ ಹೇಳಿದ್ರೆ ಹಾಗೆ ಯಾಕೆ ಕೋಪ ಮಾಡ್ಕೋತೀಯ? ನನಗೆ ಯಾವ ಡ್ಯೂಟಿನೂ ಬೇಡ ಬಿಡಿ. ನೀವು ಎಕ್ಸ್ಟ್ರಾ ಡ್ಯೂಟಿ ಮಾತ್ರ ಮಾಡಬೇಡಿ. ಎಕ್ಸ್ಟ್ರಾ ಡ್ಯೂಟಿನಾ? ಏನದು? ಮಾತ್ ಕೊಡೋದು, ತಲೆ ಮೇಲೆ ಹೊತ್ಕೊಳ್ಳೋದು, ಆಹೋ ಓಹೋ ಅಂತ ಕೊಂಡಾಡಿ ಹೊರಗ್ನವ್ರಿಗೆ ಪ್ರಿಫರೆನ್ಸ್ ಕೊಟ್ಟು ಮುಂದಿನ ಸೀಟಲ್ಲಿ ಕೂರಿಸ್ಕೊಳ್ಳೋದು, ಅನಾವಶ್ಯಕ ಪ್ರಯಾರಿಟಿ ಕೊಡೋದು. ನೋಡು, ಟೈಮ್ ವೇಸ್ಟ್ ಮಾಡದೆ ವಿಷಯ ಏನು ಅಂತ ಸರಿಯಾಗಿ ಹೇಳು. ತಾವು ಸ್ವಲ್ಪ ಕಿವಿ ಕೊಟ್ಟು ಕೇಳಬೇಕು. ಬಲರಾಮ ಸುಭದ್ರ ವ್ರತ ಪೂಜೆಗೆ ಅವರು ತಮ್ಮ ಜೊತೆನೆ ಪೀಠದಲ್ಲಿ ಕೂತ್ಕೊಂಡು ಆ ಅಣ್ಣ ತಂಗಿಯರ ಹಾಗೆ ಈ ಅಣ್ಣ ತಂಗಿ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಆ ವಿಷಯವಾಗಿ ನಿಮ್ ತಂಗಿಯವರು ಪ್ರತ್ಯೇಕವಾಗಿ ಪುರೋಹಿತರನ್ನ ಕರೆಸಿ ಮಾತಾಡಿದ್ದಾರೆ ಅಂತ ಗೊತ್ತಾಯ್ತು. ಅವಳು ಕರೆದ್ರೆ ನಾನೇನ್ ಮಾಡ್ಬೇಕು ಅಂತೀಯ? ಅಷ್ಟಕ್ಕೂ ಅಣ್ಣ ತಂಗಿ ಜೊತೆಯಾಗಿ ಪೂಜೆ ಮಾಡೋದ್ ಪದ್ಧತಿ ಇದೆಯಲ್ಲ. ಈ ಪದ್ಧತಿಗಳು, ಆಚಾರ ವಿಚಾರ, ಸಂಪ್ರದಾಯ ಅನ್ನೋದನ್ನ ಪಕ್ಕಕ್ಕಿಡಿ.
ಮದ್ವೆ ಆದ್ಮೇಲೆ ಗೋತ್ರ ಮನೆ ಹೆಸರು ಚೇಂಜ್ ಆದ್ಮೇಲೆ ಇನ್ನೂ ಅಣ್ಣ ತಂಗಿ ಈ ವ್ರತ ಯಾಕೆ ಮಾಡೋದು? ಆವತ್ತಿಂದಾನೇ ನಾವೇ ಪೂಜೆ ಮಾಡ್ತಿರೋದು. ಈ ಸಲನೂ ಹಾಗೆ ನಾವು ಪೂಜೆ ಮಾಡೋಣ, ಅದೇ ಪದ್ಧತಿ. ಪಕ್ಕಕ್ಕೆ ಹೋಗಿರೋ ಪದ್ಧತಿನ ಮತ್ತೆ ತರೋ ಅಂತ ಪ್ರಯತ್ನನ ಮಾಡಬೇಡಿ. ಪಕ್ಕದ ಮನೆಯವರ ಪ್ರಯತ್ನಕ್ಕೆ ಸಹಕಾರ ಕೊಡಬೇಡಿ. ಮನಸ್ಸಲ್ಲಿ ಸ್ವಾರ್ಥ ಕೆಟ್ಟ ಯೋಚನೆಗಳನ್ನ ಇಟ್ಕೊಂಡು ಯಾವುದೋ ವಿಧದಲ್ಲಿ ಪೂಜೆ ಮಾಡಬೇಕು ಅನ್ಕೊಂಡಿದ್ದಾರೆ. ಅಷ್ಟಕ್ಕೂ ಪೂಜೆಯಲ್ಲಿ ಏನಿದೆ ಸ್ವಾರ್ಥ? ಪ್ರತಿಫಲದ ಬಗ್ಗೆ ಸ್ವಾರ್ಥ ರೀ. ಅವ್ರೇನು, ಅವ್ರ ಯೋಚನೆ ಏನು, ಅವ್ರ ಬುದ್ಧಿ ಏನು ಅಂತ ನನಗೆ ಗೊತ್ತು. ನಾನು ಹೇಳೋ ಮಾತನ್ನ ಸ್ವಲ್ಪ ಕೇಳಿಸ್ಕೊಳ್ಳಿ. ಅಪ್ಪಿ ತಪ್ಪಿನೋ ಆ ಕಡೆ ಮುಖ ತೋರಿಸಿದ್ರೆ ಸರಿ ಇರಲ್ಲ. ಅದನ್ನ ಹೇಳಕ್ಕೆ ಬಂದೆ. ವ್ಯತ್ಯಾಸ ಆದ್ರೆ ನಮ್ಮಿಬ್ರ ಸಂಬಂಧದಲ್ಲಿ ವ್ಯತ್ಯಾಸ ಆಗತ್ತೆ. ಯಾಕಮ್ಮ ನಡು ರಾತ್ರಿಲಿ ಹೀಗೆ ಅಳ್ತಾ ಕೂತಿದ್ಯಲ್ಲ? ಏನಾಯ್ತಮ್ಮ? ಅಷ್ಟು ದುಃಖ ಪಡೋಂಥದ್ದು ಏನಮ್ಮ ಆಯ್ತು? ಹೇಗೆ ಹೇಳಿ? ಹೇಳ್ದೆ ಹೋದ್ರೆ ಈ ನೋವು ಕಾರಣ ಏನು ಅಂತ ಹೇಗೆ ಗೊತ್ತಾಗತ್ತಮ್ಮ? ನನ್ನ ಆಸೆ ಈಡೇರಲ್ವೇನೋ ಅನ್ನೋ ನೋವು. ಯಾವ ಕೋರಿಕೆ ಈಡೇರಿಲ್ಲಮ್ಮ. ಆದ್ರೂ ಹೀಗೆ ಕಣ್ಣೀರು ಹರಿಯೋಕ್ ಬಿಟ್ರೆ ಆ ದಾರಿ ತೋರಿಸುತ್ತಾ? ಪರಿಹಾರ ಇಲ್ದೇ ಇರೋ ಸಮಸ್ಯೆ ದುಃಖಕ್ಕೆ ಅಂತ್ಯ ಇರುತ್ತಮ್ಮ? ಹೇಳು. ಏನೂ ಇಲ್ಲ. ಈ ವರ್ಷ ಆ ಬಲರಾಮ ಕೃಷ್ಣ ಸುಭದ್ರ ಪೂಜೆ ನಾನು ಅಣ್ಣ ಮಾಡ್ಬೇಕು ಅನ್ಕೊಂಡ್ಬಲ್ಲ. ಆ ದೇವರ ಆಶೀರ್ವಾದ ನನಗ್ ದಕ್ಕೋದಿಲ್ಲ ಅನ್ನಿಸ್ತಿದೆ. ನೋವಾಗ್ತಿದೆ. ನೆನಪಿಸ್ಕೊಂಡ್ರೆ ದುಃಖ ತಡೆಯಕ್ಕಾಗ್ತಿಲ್ಲ. ನೀನೇನ್ ಬೇಜಾರ್ ಮಾಡ್ಕೋಬೇಡಮ್ಮ. ನೀನು ನಿಮ್ಮ ಅಣ್ಣನ ಪೀಠದ ಮೇಲೆ ಕೂರಿಸಿ ಆ ಪೂಜೆ ನಡೆಸೋ ಜವಾಬ್ದಾರಿ ನಂದು. ಅದು ನಿನ್ ಕೈಯಲ್ಲಾಗತ್ತಾ? ನಂಬಿಕೆ ಇಟ್ಕೊಮ್ಮ. ಧೈರ್ಯವಾಗಿ ನಿದ್ರೆ ಮಾಡು. ಖಂಡಿತವಾಗ್ಲೂ ನಡೆಯೋ ಹಾಗೆ ಮಾಡ್ತೀನಿ. ಕಾನ್ಫಿಡೆನ್ಸ್ ಅಂದ್ರೆ ಅದು. ಇನ್ನೇನು, ಆರಾಮಾಗಿ ಮಲಗು. ಶ್ರೀನಿಧಿ ಮಾತು ಕೊಟ್ಲು ಅಂದ್ರೆ ಖಂಡಿತ ನೆರವೇರಿಸ್ತಾಳೆ. ಹೇಗ್ ಮಾಡ್ತೀಯಮ್ಮ? ಕೋರಿಕೆ ನ್ಯಾಯವಾದದ್ದಾದ್ರೆ, ನೆರವೇರಲೇಬೇಕು ಅನ್ನೋ ಬಲವಾದ ಗುರಿ ಇದ್ರೆ ಹಠದಿಂದ ಏನ್ ಬೇಕಾದ್ರೂ ಸಾಧಿಸ್ಬೋದು. ನನ್ನ ನಂಬಿಕೆ ನಂದಮ್ಮ. ನೀನೇನು ಯೋಚನೆ ಮಾಡ್ಬೇಡ. ನಮ್ಮ ಅತ್ತಿಗೆ ಬಗ್ಗೆ ಮರ್ತು ಮಾತಾಡ್ತಿದ್ಯಾ ಶ್ರೀನಿಧಿ? ಯಾರು ಹೇಳಿದ್ರು ಅನ್ನೋದು ಮರ್ತು ಬಿಡಮ್ಮ. ಮಾತು ಕೊಟ್ಟಿರೋರು ಯಾರೋ ಅವ್ರನ್ನ ನೆನಪಲ್ಲಿಟ್ಕೋ ಅಷ್ಟೇ. ಇನ್ನೀ ಸಮಸ್ಯೆ ನಿಂದಲ್ಲಮ್ಮ, ನಂದು. ನಿನ್ ಕಣ್ಣಲ್ಲಿ ನೀರು ಹಾಕೋದನ್ನ ನಾನು ನೋಡಕ್ಕಾಗಲ್ಲಮ್ಮ. ಆ ದೇವ್ರನ್ನೇ ಒಪ್ಸಿ ಕೆಲಸ ಆಗೋ ಹಾಗೆ ನೋಡ್ಕೋತೀನಿ. ಅತ್ತೆ ಅಡ್ಡ ಬರ್ದಿರೋ ಹಾಗೆ ನಾನ್ ಮಾಡ್ತೀನಿ. ಭಾವ ಹೇಳ್ದಾಗೆ ಶ್ರೀನಿಧಿ ಹೇಳಿದ್ಲು ಅಂದ್ರೆ ಅದು ನಡೆದ ಹಾಗೇನೆ. ಡೋಂಟ್ ವೆರಿ ಪ್ರಿಯಾ.